ಇನ್ನು ನಾವು ಬೆಂಗಳೂರಿಗೆ ಭಾಳ ಒತ್ತಡ ಇದೆ. ರಜಾ ದಿನಗಳಲ್ಲಿ ಭಾಳಷ್ಟು ಒತ್ತಡ ಬೆಂಗಳೂರಿಗೆ ಹೋಗೋವಂಥವ್ರು ಬೆಂಗಳೂರಿಂದ ಬರೋವಂಥವ್ರು. ರಜೆ 3 ದಿವಸ 2 ದಿವಸ ಡಿಕ್ಲೇರ್ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ವಾಪಸ್ ಊರಿಗೆ ಬರುವಂಥದ್ದು ಒತ್ತಡ ಜಾಸ್ತಿ ಇರ್ತದೆ. ಅದಾದಮೇಲೆ ರಜೆ ಪೂರ್ಣ ಆದಮೇಲೆ ಭಾನುವಾರ ಸಾಯಂಕಾಲ ಸೋಮವಾರ ಬೆಳಗ್ಗೆ ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ. ಅವತ್ತು ಎಲ್ಲ ಸ್ಟ್ಯಾಂಡಿಂಗು ಮತ್ತು ಇನ್ನು ಬಸ್ಗಳ ಮೇಲೆ ಭಾಳ ಒತ್ತಡ ಇರ್ತದೆ. ಆದರೂ ಈಗ ನಾವಿನ್ನೂ ಹೆಚ್ಚುವರಿ ಬಸ್ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಬಸ್ಸುಗಳು ಒದಗಿಸುವಂಥ ಕೆಲಸವನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಮ್ಮೆ ಏನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆಯನ್ನು ದಯವಿಟ್ಟು ತಾವು ಬಳಸಬೇಕು. ಇದನ್ನು ಇನ್ನು ಇದರ ಯಶಸ್ಸು ನೋಡಿಕೊಂಡು ಬೇರೆ ಮಾರ್ಗದಲ್ಲೂ ನಾವು ಅದನ್ನು ಈಗೇನು 5 ಮಾಡಿದ್ದೀವಿ ಇನ್ನು 5 ಮಾಡ್ತೀವಿ. ಅದಾದ ನಂತರ ಇನ್ನೇನಾದರೂ ಒತ್ತಡ ಇದ್ದರೆ ಬೇರೆ ಇನ್ನೇನಾದರೂ ರೂಟಲ್ಲಿ ಮಾಡೋಂಗಿದ್ರೆ ಮುಂದೆ ಅದಕ್ಕೂ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಇದು ಇಲ್ಲಿಗೆ ನಿಲ್ಲಲ್ಲ. ಯಾಕಂದರೆ ಇದು ಅನುಕೂಲ ಆಗಬೇಕಾದಂಥದ್ದು ಭಾಳ ಮುಖ್ಯ. ಯಾಕಂದರೆ ನಾವು ನಿರಂತರವಾಗಿ ಓಡಾಟ ಇದ್ದರೆ ಒಂದು ಬಸ್ ಮಿಸ್ ಆದ್ರೂ ಒಂದು ಅರ್ಧ ಗಂಟೆ ಕಾದರೆ ಮತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು ತಮ್ಮ ಸಮಸ್ಯೆಗಳನ್ನು ಮತ್ತು ಹಲವಾರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಾವು ತಿಳಿಸಿದ್ದೀರಾ. ಈಗ ಶೌಚಾಲಯದ ಪರಿಸ್ಥಿತಿ ಭಾಳ ಅಧೋಗತಿಗೆ ಹೋಗಿದೆ. ಈಗ ಅದನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ನಾನು ಅದೇ ಹೇಳಿದೆ. ನಾನು ಸುಮಾರು ಹಿಂದೆಲ್ಲ ಹೇಳಿ ಸಾಕಾಯಿತು. ಈಗ ಅದನ್ನು ಯಾರು ಗುತ್ತಿಗೆದಾರರು ಪಡೆದಿದ್ದಾರೆ ಅವರೇ ನೇರವಾಗಿ ನಡೆಸಬೇಕು. ಅವರು ಉಪಗುತ್ತಿಗೆ ಕೊಡೋದು, ಅವ್ರು ಇನ್ನೊಬ್ಬರಿಗೆ ಯಾರೋ ಬೇರೆ ಹೊರ ರಾಜ್ಯದವ್ರು ಕರ್ಕೊಂಡ್ಬಂದು ಇಡೋದು, ಒಂದು ಸತಿ ಅವ್ರಿಗೆ ಕೊಟ್ಟರೆ ಸಣ್ಣ ಪುಟ್ಟ ರಿಪೇರಿಯನ್ನು ಅವರೇ ಮಾಡ್ಕೋಬೇಕು. ನೀವು ಅದನ್ನು ರಿಪೇರಿ ಮಾಡ್ಕೊಳ್ತೀರಾ, ಅವ್ರನ್ನ ಬರೀ ನೀರು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಓಡಾಡ್ಕೊಂಡಿದ್ರೆ ಜನರ ಹತ್ರ ಮಾತ್ರ ಹಣ ಎಷ್ಟಂದ್ರೆ ಅಷ್ಟು ವಸೂಲಿ ಮಾಡ್ಕೊಂಡು ಹೋದ್ರೆ ಪ್ರಯೋಜನ. ಇದನ್ನು ನೀವು ಅಂಥದಕ್ಕೆಲ್ಲ ಅವಕಾಶ ಆಗಬಾರ್ದು. ಈಗ ಮುನ್ಸಿಪಾಲ್ಟಿಯಿಂದ ನಾವು ಬೇಕಾದ್ರೆ ಅದನ್ನು ನಮ್ಮ ಸ್ವಚ್ಛ ಭಾರತ್ ಮಿಷನಲ್ಲಿ ಅದನ್ನು ರಿಪೇರ್ ಮಾಡಿಸುವಂಥದ್ದಕ್ಕೆ ಈಗ ಅದೊಂದು ಎಸ್ಟಿಮೇಟ್ ಮಾಡೋಣ. ಅದೇನಾದರೂ ಅದು ಸಾಕಾಗಿಲ್ಲ ಅಂದರೆ ಇನ್ನೊಂದು ಮಾಡೋಕ್ಕಾಗತ್ತೆ ಅನ್ನೋದನ್ನ ನೋಡೋಣ. ಅಲ್ಲಿ ಜಾಗ ಅಲ್ಲೇ ಮಾಡಬೇಕಾ ಈ ಕಡೆ ಎಲ್ಲಾದರೂ ಮಾಡ್ಬೋದು ಅನ್ನೋದನ್ನು ಪರಿಶೀಲನೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ತಾವೆಲ್ಲ ಸಹಕರಿಸಿದ್ದೀರಾ. ಪೂಜಾರಮ್ಮ, ಸಾರಿಗೆ ಸಚಿವರಿಗೆ ನಾನು ಅವರಿಗೆ ವಿನಂತಿ ಮಾಡಿಕೊಂಡೆ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಬೆಳಗಾಂ ಅಧಿವೇಶನದಲ್ಲಿ ಈ ಥರ ಪದೇ ಪದೇ ಕೇಳ್ತಾ ಇದ್ದೀನಿ. ಇನ್ನು ಇದು ಆಗಿಲ್ಲ ಅಂತ. ಯಾಕಂದರೆ ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ 1.5-2 ವರ್ಷದಿಂದ. ಆದರೆ ನಂತರ ಸಾರಿಗೆ ಸಚಿವರಿಗೆ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದಾಗ ಅಲ್ಲೇ ಕಾರ್ಯದರ್ಶಿಗಳಿಗೆ ಅವರಿಗೆಲ್ಲ ಸೂಚನೆ ಕೊಟ್ಟು ತಕ್ಷಣ ಇದೊಂದು ಮಾಡಿಕೊಡಿ ಅಂತ ಹೇಳಿದರು. ಈಗ ಕೊಟ್ಟಿದ್ದಾರೆ. ಇನ್ನು 5 ಬಸ್ಸು ಈ ಸಾರಿಗೆ ನಗರ ಸಾರಿಗೆ ಬಸ್ ಬರಬೇಕು. ಇನ್ನು 10 ಬಸ್ಸು ಬೆಂಗಳೂರಿಗೆ ಒತ್ತಡ ಇರೋದ್ರಿಂದ ಅಲ್ಲಿಗೆ ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಅದರಿಂದ ಈ ಒಂದು ಚಿಕ್ಕಬಳ್ಳಾಪುರದ್ದು ಶಿಡ್ಲಘಟ್ಟದಿಂದ ಬರುವಂಥದ್ದು ಒತ್ತಡ ಈಗ ಈ ಬಸ್ಸಿಂದ ಬಹುಶಃ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ 4 ತಿಂಗಳು ಅಂತ ಇದ್ರು. ಈ ಕನಿಷ್ಠ ಶಿಡ್ಲಘಟ್ಟಕ್ಕೆ ಆಗಿರೋದ್ರಿಂದ ಸ್ವಲ್ಪ ಅದು ಒತ್ತಡ ಕಮ್ಮಿ ಆಗ್ಬೋದು. ಹೆಚ್ಚು ಜನ ಓಡಾಟ ಇದ್ದು ಬೇಡಿಕೆ ಇದ್ದರೆ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತಮ್ಮ. ವ್ಯವಸ್ಥೆಗಳೆಲ್ಲ ಮುಗಿಸಿ ಬಂದಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಸಾರಿಗೆ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ದಯವಿಟ್ಟು ನೀವು ಅಷ್ಟೇ, ನೀವು ದಯವಿಟ್ಟು ಸಾರ್ವಜನಿಕರ ಎಲ್ಲರಿಗೂ ಹಬ್ಬ ಮತ್ತೊಂದು ಇರ್ತದೆ. ಆದರೆ ನಿಮಗಿರಲ್ಲ. ನಿಮಗೆ ಹಬ್ಬನೂ ಇಲ್ಲ, ಇನ್ನೊಂದು ಇಲ್ಲ. ನಗರಸಭೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಇವ್ರು ಯಾರಿಗೂ ರಜೆ ಇರಲ್ಲ. ಆಸ್ಪತ್ರೆ ಈಗ ಸುಮಾರು ಈಗ 7-8 ಎಸೆನ್ಷಿಯಲ್ ಸರ್ವಿಸಸ್ಸು ಏನೇನು ಇದ್ದಾವೆ, ಅದಕ್ಕೆ ಯಾವ ರಜೆನೂ ಇರಲ್ಲ. ಅದರ ಜೊತೆಗೆ ನಮಗೂ ಅಷ್ಟೇ. ನಾವು ರಾಜಕಾರಣಿಗಳಾಗ್ಬಿಟ್ಟು ಅದು ಏನು ಎಲ್ಲ ರಾಜಕಾರಣಿಗಳಿಗಿಲ್ಲ, ನಮ್ಮವರೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಅವರು ರೆಸ್ಟ್ ತಗೊಳ್ತಾರೆ ಚೆನ್ನಾಗಿ, ಬೇರೆ ಬೇರೆಯವರು. ಆದರೆ MLAಗಳಾದಂಥವ್ರು ನಮ್ಮಂಥವ್ರಿಗೆ ಭಾನುವಾರ ಇಲ್ಲ, ಸೋಮವಾರ ಇಲ್ಲ, ಇನ್ನೊಂದು ದಿವಸ ಇಲ್ಲ, ಪ್ರತಿ ದಿವಸ ನಮಗೆ ಸರ್ವಿಸ್ ಆಗ್ಬಿಟ್ಟಿದ್ದೀವಿ ಈಗ. ಅದರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಈ ಒಂದು ಸಾರಿಗೆ ಇಲಾಖೆಯನ್ನು ಮುನ್ನಡೆಸಬೇಕು, ಜನರಿಗೆ ಹತ್ತಿರವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅక్కడ
ಸ್ವಲ್ಪ ಹಿಂದೆ ಬನ್ನಿ ಹಂಗೆ ಸರ್ ಡಿ ಸಿ ಸರ್ ಗಾಡಿ ಆಮೇಲೆ ಕೊಡ್ರೆ ನಾ ಮೊದಲು ಇವಾಗ ಆಗತ್ತೆ ಯಾರು ಮುಂದೆ ಮೊಬೈಲ್ ಅದೇನು ಸರ್ ಸ್ವಲ್ಪ ಫೋನ್ ಹಿಂದೆ ನಾವಿಂದ ಹೋದ್ರೆ ಅದೇನು ಆಗಲ್ಲ ಇಲ್ಲಿ ಏನು ಕಾಣ್ತದೆ ನಮಗೆ ಸರ್ ಸ್ವಲ್ಪ ಹಿಂದೆ ಫೋನ್ ಏನು ನಾಯಕ ಕೂಡ ಸಾಲು ಇವರಾ ಸಮಯ ಸ್ವಲ್ಪ ಹಿಂದೆ ಬಂದ್ಬಿಡಿ ಹ್ಞೂ ಅಂದ್ಬಿಟ್ಟನೆಲ್ಲರೂ ಹೇಳು ಏನು ಕೆಲಪನಾ ಇಲ್ಲಿ ಸರ್ ರಾಮ್ ಇಲ್ಲಿ ಬಿಡಿ ಅವತ್ತು ಒಂದು ಸ್ವಲ್ಪ ಈ ಕಡೆ ನಡೀರಲ್ಲ ಬರ್ಲಿಕ್ಕ ಡೌನ್ ಮಾಡಿ ಸರ್ ಡೌನ್ ಮಾಡಿ ಕಾಣಿಸ್ತಾ ಇಲ್ಲ ಅಣ್ಣ ಡೌನ್ ಮಾಡಿ ಅಣ್ಣ ಡೌನ್ ಮಾಡಿ